सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं मान्तम् गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यां ब्रह्मविद्यासम्प्रदायकर्तृभ्यां वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये एकेनैव सूत्रेण उपनिबद्धं द्वितीयं महद्दीर्घाधिकरणम् इदानीं चिन्तयितव्यमस्ति। इदं सूत्रम् एकेनैव सूत्रेण उपनिबद्धम् अस्ति। पादादितः एकादशमिदं सूत्रं द्विवारं पठित्वा तद्भाष्यभागञ्च याथार्थ्येन विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकादशं सूत्रं तद्भाष्यभागं च विचारयामः। ॐ मिथ्याज्ञानविजृम्भमाणजगतामभ्यन्तरे भुञ्जतः प्रारब्धानि निरीक्ष्य जीवनिचयान् मूढान् विद्यावशान् देवः कारुणिकोऽवतीर्य समशासद्यस्तु शारीरके भाष्यं तं
ಪ್ರಣಮಾಮಿ ಶಂಕರ ಗುರುಂ ನಿಶ್ರೇಯಸಾವಾಪ್ತಯೇ. ಓಂ ಮಿಥ್ಯಾಜ್ಞಾನ ವಿಜೃಂಭಮಾಣ ಜಗತಾಮಭ್ಯಂತರೇ ಭುಂಜತಃ ಪ್ರಾರಬ್ಧಾನಿ ನಿರೀಕ್ಷ್ಯ ಜೀವನಿಚಯಾನ್ ಮೂಢಾನ ವಿದ್ಯಾವಶಾನ್ ದೇವಃ ಕಾರುಣಿಕೋವತೀರ್ಯ ಸಮಶಃ ಸದ್ಯಸ್ತು ಶಾರೀರಕೆ ಭಾಷ್ಯಂ ತಂ ಪ್ರಣಮಾಮಿ ಶಂಕರ ಗುರುಂ ನಿಶ್ರೇಯಸಾವಾಪ್ತಯೇ. ತಂ ಪ್ರಣಮಾಮಿ ಶಂಕರ ಗುರುಂ ನಿಶ್ರೇಯಸಾವಾಪ್ತಯೇ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೇ ದ್ವಿತೀಯಂ ಏಕಸೂತ್ರಾತ್ಮಕಂ ಮಹದ್ದೀರ್ಘಾಧಿಕರಣಂ. ಓಂ ಮಹದ್ದೀರ್ಘವದ್ವಾಕ್ರಸ್ವಪರಿಮಂಡಲಾಭ್ಯಾಂ. ಓಂ ಮಹದ್ದೀರ್ಘವದ್ವಾಕ್ರಸ್ವಪರಿಮಂಡಲಾಭ್ಯಾಂ. ಇದು ಸೂತ್ರ. ಈ ಸೂತ್ರ ಇದು ಯದ್ಯಪಿ ಸಿದ್ಧಾಂತ ಸೂತ್ರವಾಗಿದ್ದರೂ ಕೂಡ ಈ ಒಂದು ಸಿದ್ಧಾಂತ ಇದೆಯಲ್ಲ, ಯಾವುದು ಮಹದ್ದೀರ್ಘವದ್ವಾ ಹ್ರಸ್ವ ಪರಿಮಂಡಲಾಭ್ಯಾಮ್ ಅಂತಕ್ಕಂಥದ್ದು, ಇದು ಯಾರ ಸಿದ್ಧಾಂತ? ಇದು ವೈಶೇಷಿಕರ ಸಿದ್ಧಾಂತ. ಇದು ನೋಡಿ, ಇಲ್ಲಿ ನೆನ್ನೆ ಹೇಳಿದ್ನಲ್ಲ, ಶಂಕರ ಭಗವತ್ ಪೂಜ್ಯಪಾದರು ಈ ವೈಶೇಷಿಕ ಸಿದ್ಧಾಂತದಲ್ಲಿ ಯಾವ ಯುಕ್ತಿಯನ್ನು ಬಳಸಿ, ಇದೇ ಯುಕ್ತಿ ಮಹದ್ದೀರ್ಘವದ್ವಾ ಹ್ರಸ್ವ ಪರಿಮಂಡಲಾಭ್ಯಾಂ, ಅದರ ಒಂದು ವಿಭಾಗ ಅನ್ವಯ ಕ್ರಮ ಯಾವ್ಯಾವುದು ಪದ ಬಿಟ್ಟಿದೆ ನೋಡ್ಕೊಂಡು ವಾಕ್ಯ ಪೂರ್ತಿ ಮಾಡೋಣ. ಈಗ ಈ ಸೂತ್ರ ಇದೆಯಲ್ಲ, ಇದು ಅವರ ಸಿದ್ಧಾಂತ. ಮಹದ್ದೀರ್ಘವದ್ವಾ ಹ್ರಸ್ವ ಪರಿಮಂಡಲಾಭ್ಯಾಂ, ಇದು ಅವರ ಸಿದ್ಧಾಂತ. ಶಂಕರ ಭಗವತ್ಪಾದರು ಅವರ ಸಿದ್ಧಾಂತವನ್ನೇ ತೆಗೆದುಕೊಂಡು ನೋಡಿ, ನಿಮ್ಮ ಸಿದ್ಧಾಂತ ಹೇಗೆ, ನಿಮ್ಮ ಸಿದ್ಧಾಂತದಂತೆ ನೀವು ಹೇಗೆ ಸಮರ್ಥನೆ ಮಾಡ್ತಾ ಇದ್ದೀರೋ ನಿಮ್ಮ ವೈಶೇಷಿಕ ರಾದ್ಧಾಂತವನ್ನು, ಅದೇ ರೀತಿ ನಾವು ನಿಮ್ಮ ಯುಕ್ತಿಯನ್ನೇ ಬಳಸಿ ಇದೇ ಸೂತ್ರದಿಂದ ನಾವು ಚೇತನ ಕಾರಣವಾದವನ್ನು ಪ್ರತಿಷ್ಠಾಪನೆ ಮಾಡುತ್ತೇವೆ. ಏನು ಒಂದು ಆ ದಾರ್ಢ್ಯ, ಆ ನಿಲುಮೆ, ಆ ಒಂದು ಸ್ಥೈರ್ಯ ಎಂಥದ್ದು! ಶಂಕರ ಭಗವತ್ಪಾದರೇ ಸಾಟಿ ಅಷ್ಟೆ. ಅವರ ಒಂದು ಯುಕ್ತಿಯನ್ನು ಅವರಿಗೇ ಬಳಸಿ ಅವರ ಮತದಲ್ಲಿಯೇ ದೋಷವನ್ನು ಕಂಡಿತಕ್ಕಂಥದ್ದು ಇದು ಈ ಒಂದು ಸೂತ್ರ. ಇದು ಸೂತ್ರವನ್ನು ಇನ್ನೊಂದು ಸಾರಿ ಪಾರಾಯಣ ಮಾಡೋಣ. ಇವೆಲ್ಲ ಸ್ವಲ್ಪ ಕಠಿಣವಾದ ಸೂತ್ರಗಳು, ಯಾಕೆಂದ್ರೆ ಬರೀ ಸೂತ್ರ ಓದಿದ್ರೆ ಏನೂ ಅರ್ಥವಾಗೋದಿಲ್ಲ. ಇದು ನೋಡೋಣ. ಓಂ ಮಹದ್ದೀರ್ಘವದ್ವಾ ಹ್ರಸ್ವ ಪರಿಮಂಡಲಾಭ್ಯಾಂ. ಓಂ ಮಹದ್ದೀರ್ಘವದ್ವಾ ಹ್ರಸ್ವ ಪರಿಮಂಡಲಾಭ್ಯಾಂ. ಪದಗಳನ್ನು ವಿಭಜಿಸೋಣ. ಏನಾಗುತ್ತೆ? ಮಹದ್ದೀರ್ಘವತ್ ವಾ ಹ್ರಸ್ವ ಪರಿಮಂಡಲಾಭ್ಯಾಂ. ಅಷ್ಟೇ. ಏನು? ತ್ರಿಪದಾತ್ಮಕಮಿದಂ ಸೂತ್ರಂ. 3 ಪದಗಳಿಂದ ನಿಬದ್ಧವಾಗಿರತಕ್ಕಂತಹ ಈ ಸೂತ್ರ. ಇದರಲ್ಲಿ ವೈಶೇಷಿಕ ಸಿದ್ಧಾಂತವನ್ನು ಅಡಗಿಸಿದ್ದಾರೆ. ಯಾರು? ವೈಶೇಷಿಕರೂ ಕೂಡ. ಮತ್ತೆ ಅದೇ ಸಿದ್ಧಾಂತವನ್ನು ಬಳಸಿ ಇಲ್ಲಿ ಭಗವತ್ಪಾದರು ವೇದಾಂತ ಸಿದ್ಧಾಂತವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ನೋಡೋಣ ಹೇಗೆ ಅಂತ. ಈಗ ಪದವಿಭಾಕ್ರಮ ಆಯ್ತಲ್ಲ, ಮಹದ್ದೀರ್ಘವತ್. ಮಹದ್ದೀರ್ಘವತ್ ಅಂತಂದರೆ ಇದನ್ನು 2 ಭಾಗ ಮಾಡ್ಕೊಳ್ಬಹುದು. ಮಹದ್ವತ್ ಮತ್ತೆ ದೀರ್ಘವತ್. ಮಹದ್ದೀರ್ಘವತ್ ವಾ ಹ್ರಸ್ವ ಪರಿಮಂಡಲಾಭ್ಯಾಂ. ಏನು ಇದು? ನೋಡಿ, ಏನು ಹೇಳಿದೆ? ಅವರ ಯುಕ್ತಿಯನ್ನೇ ಬಳಸಿ ಶಂಕರ ಭಗವತ್ಪಾದರು ಇಲ್ಲಿ ತಮ್ಮ ಸಿದ್ಧಾಂತವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ.
ಅದಕ್ಕೋಸ್ಕರ ವೈಶೇಷಿಕರಿಗೆ ಹೇಳ್ತಾ ಇದ್ದಾರೆ ಭಗವತ್ಪಾದರು ಏನಂತ, ನೋಡಿ ವೈಶೇಷಿಕರೇ, ನೀವೇ ಹೇಳ್ತಾ ಇದ್ದೀರಲ್ಲ ಮಹದೀರ್ಘವದ್ವಾ ಹ್ರಸ್ವ ಪರಿಮಂಡಲಾಭ್ಯಾಮ್ ಅಂತ, ಅದನ್ನ ಹೇಗೆ ಗೊತ್ತ, ಯಥಾ, ಹೇಗೆ, ಯಥಾ ಸೇರಿಸ್ಕೋಬೇಕಿಲ್ಲಿ, ಪದ ಪೂರ್ತಿ ಮಾಡೋಣ. ಯಥಾ ಹ್ರಸ್ವ ಪರಿಮಂಡಲಾಭ್ಯಾಮ್. ಏನು ಹ್ರಸ್ವ ಪರಿಮಂಡಲಾಭ್ಯಾಮ್ ಅಂತಂದ್ರೆ ಇಲ್ಲಿ ಆ ಒಂದು ಅಧ್ಯಾಹೃತವಾಗಿರತಕ್ಕಂಥ ಪದಗಳನ್ನು ಸೇರಿಸ್ಕೊಳ್ಬೇಕು. ಏನು, ಹ್ರಸ್ವ ಪರಿಮಂಡಲಾಭ್ಯಾಂ ಗುಣಾಭ್ಯಾಂ ಸಂಯುಕ್ತಾತ್ ದ್ಯಣುಕಾತ್, ಇಷ್ಟನ್ನು ಸೇರಿಸ್ಕೊಳ್ಬೇಕು. ಏನಾಯ್ತು ಇವಾಗ, ಯಥಾ ಹ್ರಸ್ವ ಪರಿಮಂಡಲಾಭ್ಯಾಂ ಗುಣಾಭ್ಯಾಂ ಸಂಯುಕ್ತಾತ್ ದ್ಯಣುಕಾತ್. ಇದು ಅರ್ಥವಾಗುತ್ತೆ ನಮಗೆ. ಹೇಗೆ, ಯಥಾ ಹೇಗೆ, ಹ್ರಸ್ವ ಪರಿಮಂಡಲಾಭ್ಯಾಂ ಗುಣಾಭ್ಯಾಂ, ಹ್ರಸ್ವ ಮತ್ತು ಪರಿಮಂಡಲ ಎಂಬ ಎರಡು ಗುಣಗಳಿಂದ, ಗುಣಾಭ್ಯಾಂ ಎರಡು ಗುಣಗಳಿಂದ, ಸಂಯುಕ್ತಾತ್ ದ್ಯಣುಕಾತ್ ಅಂದರೆ ಸಂಯೋಜಿತಗೊಂಡಿರುವಂಥ ಈ ಜಣುಕಕ್ಕೆ, ಅದನ್ನು ಮುಂದೆ ಹೇಳ್ತಾರೆ, ಜಣುಕ ಅಂತ ಹೆಸರು. ಆ ಜಣುಕಕ್ಕೆ ಏನಾಗಿದೆ, ಅದಕ್ಕೆ ಎರಡು ಗುಣಗಳನ್ನು ಸೇರಿಕೊಂಡಿದೆ. ಹ್ರಸ್ವ ಮತ್ತು ಪರಿಮಂಡಲ ಅಂತಕ್ಕಂಥ ಎರಡು ಗುಣಗಳಿಂದ ಸೇರ್ಕೊಂಡಾಗಿರ್ತಕ್ಕಂಥ ಜಣುಕ. ಇಂತಹ ಹ್ರಸ್ವ ಮತ್ತು ಪರಿಮಂಡಲ ಎಂಬ ಗುಣಗಳಿಂದ ಯುಕ್ತವಾಗಿರತಕ್ಕಂತಹ ಜಣುಕದಿಂದ, ಇದು ಅವರ ಸಿದ್ಧಾಂತ ಹೇಳ್ತಾ ಇರ್ತಕ್ಕಂಥದ್ದು, ಜಣುಕದಿಂದ ಏನಾಗುತ್ತೆ, ನೀವು ಹೇಳ್ತಾ ಇದ್ದೀರಲ್ಲ ಈ ಪ್ರಪಂಚ ಸೃಷ್ಟಿಯಾಗಿದೆ, ಜಣುಕ, ತ್ರಿಣುಕ, ಚತುರಣುಕ, ಹೀಗೆ ಆ ಒಂದು ಅಣುಗಳ ಸಂಯೋಜನೆಯಿಂದ ಎಲ್ಲ ಪ್ರಪಂಚವೂ ಕೂಡ ಸೃಷ್ಟಿಯಾಗಿದೆ. ಏನು ನಾವು ಎದುರುಗಡೆ ನೋಡ್ತಾ ಇದ್ದೇವೆ, ಇದು ಕಿಟಕಿ, ಇದು ಮರ. ಮರ ಅಂತಂದ್ರೇನು, ಇದ್ರ ಪರಮಾಣುಗಳ ಸಂಯೋಜನೆಯಾಗಿ ಮರ ಅಂತಾಗಿರೋದಷ್ಟೇ. ಈಗಿನ ಒಂದು ವಿಜ್ಞಾನಿಗಳು ಕೂಡ ಅದನ್ನೇ ಹೇಳತಕ್ಕಂಥದ್ದು, ಎಲ್ಲವೂ ಕೂಡ ಅಣುಸಹಿತವಾಗಿರ್ತಕ್ಕಂಥದ್ದು. ನೋಡಿ, ಇಂತಹ ಹ್ರಸ್ವ ಪರಿಮಂಡಲವೆಂಬ ಗುಣಗಳಿಂದ, ಎರಡು ಗುಣಗಳಿಂದ ಸೇರಿಕೊಂಡಿರತಕ್ಕಂತಹ ಯುಕ್ತವಾಗಿರತಕ್ಕಂತಹ ಜಣುಕದಿಂದ ಏನಾಗಿದೆ, ಪ್ರಪಂಚ ಸೃಷ್ಟಿಯಾಗಿತಾನೆ. ಈ ಪ್ರಪಂಚ ಹೇಗಿದೆ, ಹ್ರಸ್ವ ಪರಿಮಂಡಲ ಅಂತ ಇದೆಯಾ, ಹ್ರಸ್ವ ಪರಿಮಂಡಲ ಅಂದ್ರೆ ಏನು ಅಂತಕ್ಕಂಥದ್ದು ಹೇಳ್ತೇನೆ. ಈ ಹ್ರಸ್ವ ಅಂತಕ್ಕಂಥದ್ದು ಏನು, ಹ್ರಸ್ವ ಪರಿಮಾಣ, ಹ್ರಾಸ, ಕುಗ್ತಕ್ಕಂಥದ್ದು. ಅದೇನು, ಕಡಿಮೆ ಪ್ರಮಾಣ ಇರ್ತಕ್ಕಂಥದ್ದು. ಅಂದರೆ ಒಂದು ಯಾವುದು ಒಂದು ನೇರ ಉದ್ದ ಅಂತಕ್ಕಂಥದ್ದು ಯಾವುದೂ ಇಲ್ಲ ಅದಕ್ಕೆ. ಮತ್ತೆ ಪರಿಮಂಡಲ, ಪರಿಮಂಡಲ ಅಂತಂದ್ರೆ ಏನು, ಪರಿಮಂಡಲ ಅಂತಂದರೆ ಅಣು ಅಂತ ಅರ್ಥ, ಆಟಮ್ ಪರಿಮಂಡಲ ಅಂತಂದ್ರೆ. ಇದು ಈ ಜಣುಕ ಅಂತ ಈ ಅಣುಗಳಿದೆಯಲ್ಲ, ಅಣುಗಳು ಹೇಗೆ ಇವೆ ಅಣುಗಳು ಅಂದರೆ, ಇದು ಪಾರಿಮಾಂಡಲ್ಯ. ಇವಕ್ಕೆ ಪಾರಿಮಾಂಡಲ್ಯ ಅಂದ್ರೇನು, ಅಣುತ್ವ ಅಂತಕ್ಕಂಥದ್ದು. ಅಣುತ್ವ ಅಂತಂದ್ರೇನು, ಫರ್ದರ್ ಇಟ್ ಕೆನಾಟ್ ಬಿ ಡಿವೈಡೆಡ್, ಅಷ್ಟೇ. ಯಾವುದು ದಿ ಸ್ಮಾಲೆಸ್ಟ್ ಡಿವಿಸಿಬಲ್ ಪಾರ್ಟಿಕಲ್, ಒಂದು ಭಾಗ ಮಾಡ್ತಾ ಎಲ್ಲಿ ಭಾಗ ಅಂತಕ್ಕಂಥದ್ದು ನಿಂತು ಹೋಗ್ಬಿಡುತ್ತೋ, ಭಾಗ ಸಾಧ್ಯವಾಗೋದಿಲ್ವೋ, ಆ ಒಂದು ಸ್ಥಿತಿಗೆ ಹೆಸರಾಯಿತು ಅಣು. ಅಣು ಅಂತಕ್ಕಂಥದ್ದು ಪರಿಮಂಡಲ ಅಂದರೆ ಅಣು ಅಂತಕ್ಕಂಥ. ಇಂತಹ ಹ್ರಸ್ವ ಮತ್ತು ಅಣುತ್ವ ಈ ಗುಣಗಳಿಂದ ಕೂಡಿರತಕ್ಕಂತಹ ಜಣುಕದಿಂದ ಏನಾಗಿದೆ ಇವತ್ತು, ಮಹದ್ದೀರ್ಘವತ್, ಮಹತ್ತು ಏನಿ ಪ್ರಪಂಚ ಮಹತ್ತರವಾಗಿರ್ತಕ್ಕಂಥದ್ದು ಅಂದರೆ, ಮಹತ್ ಅಂದ್ರೇನು, ಮಹದ್ಗುಣವತ್ತು ಅಂತ. ದೀರ್ಘಗುಣವತ್ತು, ಮಹದ್ಗುಣ ಇದೆ, ದೀರ್ಘಗುಣ ಇದೆ. ಇಂತಹ ತ್ರಿಣುಕ ಎರಡು ಸೇರಿಕೊಂಡು ಎಲ್ಲ ಕಾಂಬಿನೇಷನ್ ಅಂದರೆ ಆಟಮ್ ಕಾಂಬಿನೇಷನ್, ಇದು ಮಾಲಿಕ್ಯೂಲ್ ಅಂತ ಹೇಳ್ತಾರಲ್ಲ ಹಾಗೆ, ಅದನ್ನು ಸೇರಿಕೊಂಡು ಗುಣಾಂತರಂ ಜಾಯತೆ. ಅಂದರೆ ಆ ಹ್ರಸ್ವ ಪರಿಮಂಡಲ ಎಂಬ ಗುಣಗಳಿಂದ ಕೂಡಿರತಕ್ಕಂತಹ ಜಣುಕಕ್ಕಿಂತ ಬೇರೆಯದೇ ಬೇರೆಯದೇ ಆಗಿರ್ತಕ್ಕಂಥ, ಅದಕ್ಕೂ ಇದಕ್ಕೂ ಸಂಬಂಧ ಬೇರೆ ಗುಣವೇ ಇದು.
ಅಂತಹ ತ್ರಿಣುಕವು ಹುಟ್ಟುತ್ತದೆ. ಅಂದ್ರೆ ಏನಾಯಿತು? ಕಾರಣದಿಂದ ಕಾರ್ಯ ಹುಟ್ಟಿತು. ಇಲ್ಲಿ ಕಾರಣ ಗುಣ ಅಂತಕ್ಕಂಥದ್ದು ಏನಾಗಿದೆ? ಹ್ರಸ್ವ ಮತ್ತು ಪಾರಿಮಾಂಡಲ್ಯ. ಹ್ರಸ್ವ ಮತ್ತು ಪಾರಿಮಾಂಡಲ್ಯ ಅಂತಕ್ಕಂಥದ್ದು ಕಾರ್ಯದಲ್ಲಿ ಕಾಣ್ತಾ ಇದೆಯಾ? ಇಲ್ಲ. ಮತ್ತೆ ಕಾರ್ಯ ಆ ಕಾರಣದ ಗುಣವಾಗಿರ್ತಕ್ಕಂತಹ ಹ್ರಸ್ವ ಮತ್ತು ಪಾರಿಮಾಂಡಲ್ಯವನ್ನು ಅಪೇಕ್ಷಿಸುವುದೂ ಇಲ್ಲ. ಇದು ಗುಣಾಂತರ, ಇದಕ್ಕೆ ಬೇರೆ ಗುಣ. ಇದು ಹುಟ್ಟುತ್ತೆ ಅಂತ ಯಾರು ಹೇಳ್ತಾ ಇದ್ದೀರಿ ವೈಶೇಷಿಕರೇ? ನೀವು ತಾನೇ ಹೇಳ್ತಾ ಇದ್ದೀರಿ ಆ ಥರ. ಹೀಗೆ ಹೇಳ್ತಾ ಇದ್ದೀರಲ್ಲ, ಇದಕ್ಕೆ ನಾವು ಹೇಳ್ತಾ ಇದ್ದೇವೆ ನೋಡಿ. ನೀವು ನಮ್ಮ ಸಿದ್ಧಾಂತದಲ್ಲಿ ಆಕ್ಷೇಪಣೆ ಹಾಕಿಬಿಟ್ರಲ್ಲ, ಹೇಳ್ರಿ ಬ್ರಹ್ಮವೇ ಒಂದು ಗುಣ, ಪ್ರಪಂಚವೇ ಒಂದು ಗುಣ, ಹೇಗೆ ಗುಣಾಂತರ ಆಗುತ್ತೆ ಅಂತ. ಅಯ್ಯ, ನಿಮ್ಮ ಸಿದ್ಧಾಂತದಲ್ಲಿ ನೀವೇ ಹೇಳ್ತಾ ಇದ್ದೀರಲ್ಲ ಸ್ವಾಮಿ, ಹ್ರಸ್ವ ಪರಿಮಂಡಲ ಅಂತಕ್ಕಂಥದ್ದು ಜಣುಕದ ಗುಣ. ಅದರಿಂದ ಏನಾಗಿದೆ? ಅದಕ್ಕಿಂತ ಅತ್ಯಂತ ಭಿನ್ನವಾಗಿರತಕ್ಕಂಥ ಮಹತ್ವ ದೀರ್ಘ ಗುಣಗಳುಳ್ಳ ಈ ಒಂದು ತ್ರಿಣುಕ ಅಂತಕ್ಕಂಥದ್ದು ಗುಣಾಂತರ ಬೇರೆ ಗುಣವೇ ಉಳ್ಳ ಒಂದು ತ್ರಿಣುಕ ಅಂತಕ್ಕಂಥದ್ದು ಹುಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ. ಅದೇ ರೀತಿ ನಿಮ್ಮ ಸಿದ್ಧಾಂತದಂತೆಯೇ ವೇದಾಂತದಲ್ಲಿಯೂ ಕೂಡ ಚೇತನ ಗುಣೋಪೇತಾತ್ ಬ್ರಹ್ಮಣ ಅಂದರೆ ಚೇತನ ಗುಣದಿಂದ ಕೂಡಿರತಕ್ಕಂತಹ ಈ ಬ್ರಹ್ಮದಿಂದ, ಬ್ರಹ್ಮಣ ಪಂಚವಿಭಕ್ತಿ, ಉಪೇತಾತ್ ಬ್ರಹ್ಮಣ ಕೂಡಿರತಕ್ಕಂತಹ ಬ್ರಹ್ಮದಿಂದ ಗುಣಾಂತರೋಪೇತಂ ಅಂದರೆ ಬೇರೆಯದೇ ಆದ ಗುಣಗಳಿಂದ ಕೂಡಿರತಕ್ಕಂತಹ ಜಗತ್ ಜಾಯೇತ ಹುಟ್ಟಬಹುದು. ಯಾಕೆ ಸ್ವಾಮಿ ಆಗಲ್ಲ? ನಿಮ್ಮ ಸಿದ್ಧಾಂತದಲ್ಲಿ ಮಾತ್ರ ಆಗ್ಬೋದು, ನಮ್ಮ ಸಿದ್ಧಾಂತಕ್ಕೆ ಆಗೋದಿಲ್ವಾ? ದೋಷ ಕಂಡು ಬಿಟ್ರಿ ಹೇಗೆ ಇದು? ನಾವೇನು ಹೊಸ ಸಿದ್ಧಾಂತವನ್ನು ಹೇಳ್ತಾ ಇಲ್ಲ, ನಿಮ್ಮ ಸಿದ್ಧಾಂತವೇ. ನಿಮ್ಮ ಸಿದ್ಧಾಂತದಂತೆ ಆಗ್ಬೋದು, ನಮ್ಮ ಸಿದ್ಧಾಂತಕ್ಕೆ ಆಗಲ್ಲ ಅಂದ್ಬಿಟ್ರು. ಇದು ಹೇಗಿದು? ಇದು ಅವರ ಒಂದು ವಾದ. ಇದು ನೋಡೋಣ, ಈ ಪದ ಪೂರ್ತಿ ಸೇರಿಸ್ಬಿಟ್ಟು ಪದ ಮಾಡೋಣ, ಅರ್ಥವಾಗುತ್ತೆ. ಏನಾಗುತ್ತೆ? ಮಹದ್ದೀರ್ಘವದ್ವಾಕ್ರಸ್ವ ಪರಿಮಂಡಲಾಭ್ಯಾಂ ಅಂತ ಸೂತ್ರ ಇದೆಯಲ್ಲ, ಆ ಸೂತ್ರಕ್ಕೆ ಏನೇನು ಸೇರಿಸ್ಕೊಳ್ಬೇಕು, ವಾಕ್ಯ ಪೂರ್ತಿ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ನೋಡಿ, ಇದು ಈ ವಾಕ್ಯ ಪೂರ್ತಿ ಮಾಡಿದಾಗ ನಮಗೆ ಅರ್ಥವಾಗುತ್ತೆ. ಯಥಾ ಹ್ರಸ್ವ ಪರಿಮಂಡಲಾಭ್ಯಾಂ ಗುಣಾಭ್ಯಾಂ ಸಂಯುಕ್ತಾತ್ ಜಣುಕಾತ್ ಮಹದ್ದೀರ್ಘವತ್ ಮಹದ್ಗುಣವತ್ ವ ದೀರ್ಘಗುಣವತ್ ವ ತ್ರಿಣುಕಂ ಗುಣಾಂತರಂ ಜಾಯತೆ ತಥಾ ಚೇತನ ಗುಣೋಪೇತಾತ್ ಬ್ರಹ್ಮಣಃ ಗುಣಾಂತರೋಪೇತಂ ಜಗತ್ ಜಾಯೇತ. ಹೌದು ತಾನೆ? ಈಗ ಅರ್ಥ ಆಯ್ತಲ್ಲ. ಅಂದರೆ ಏನಾಯಿತು? ಹೇಗೆ ಹ್ರಸ್ವ ಮತ್ತು ಪರಿಮಂಡಲಗಳೆಂಬ ಗುಣಗಳಿಂದ ಕೂಡಿರತಕ್ಕಂತಹ ಜಣುಕದಿಂದ ಮಹತ್ತು ಮತ್ತು ದೀರ್ಘಗಳೆಂಬ ಬೇರೆಯದೇ ಆದ ಗುಣವುಳ್ಳ ತ್ರಿಣುಕವು ಉತ್ಪತ್ತಿಯಾಗುತ್ತದೆಯೋ, ಅದೇ ರೀತಿ ಚೇತನ ಗುಣದಿಂದ ಕೂಡಿದ ಬ್ರಹ್ಮದಿಂದ ಅದಕ್ಕಿಂತ ಭಿನ್ನವಾದ ಗುಣಗಳಿಂದ ಕೂಡಿದ ಅಚೇತನವಾದ ಜಗತ್ತು ಹುಟ್ಟಬಹುದಾಗಿದೆ. ನಿಮ್ಮದೇ ಸಿದ್ಧಾಂತ ನೋಡಿ ಹೇಗೆ ಹೇಳ್ಬಿಟ್ರು. ಇದು ಹೇಗೆ ಅಂತಕ್ಕಂಥದ್ದನ್ನು ಈಗ ಸಿದ್ಧ ಮಾಡಿ ತೋರಿಸ್ಬೇಕು. ಹೌದು ತಾನೆ? ಸಿದ್ಧ ಮಾಡಿ ತೋರಿಸ್ಬೇಕಾದ್ರೆ ಅದನ್ನು ಮುಂದೆ ಈಗ ಮಾಡ್ತಾ ಇದ್ದಾರೆ ಭಗವತ್ಪಾದರು. ಅದು ಭಾಷ್ಯ ಭಾಗ. ಈಗ ಒಂದು ಸೂತ್ರಕ್ಕೆ ಅರ್ಥವಾಯಿತು ಅಂತ ಅಂದ್ಕೊಂಡಿದ್ದೇನೆ. ನೋಡೋಣ, ಇನ್ನೂ ಒಂದು ಸರಿ ಸೂತ್ರ ಹೇಳ್ಕೊಳ್ಳೋಣ. ಯಾಕೆ ಅಂದರೆ ಇಷ್ಟೊಂದು ಸರಿ ಸೂತ್ರ ಬಾಯಿಗೆ ಬರಬೇಕು ಒಂದು, ಮತ್ತು ಆ ಸೂತ್ರ ಓದಿದಾಗ ಇಷ್ಟೂ ಕೂಡ ಬಾಯಿಗೆ ಬರದೇ ಇದ್ದರೂ ಕೂಡ ವಾಕ್ಯ ಪೂರ್ತಿ ಅದರ ಅಭಿಪ್ರಾಯವಾದರೂ ನಮಗೆ ಗೊತ್ತಾಗ್ಬಿಡ್ಬೇಕು. ಹೌದು ತಾನೆ? ಅದರಿಂದ ಇದು ಮತ್ತೆ 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 ಓದೋದಾಗಿದೆ ಅಷ್ಟೇ, ಇನ್ನೇನು. ಓಂ ಮಹದ್ದೀರ್ಘವದ್ವಾಕ್ರಸ್ವ ಪರಿಮಂಡಲಾಭ್ಯಾಂ, ಓಂ ಮಹದ್ದೀರ್ಘವದ್ವಾಕ್ರಸ್ವ ಪರಿಮಂಡಲಾಭ್ಯಾಂ
ಯಥಾ ಹ್ರಸ್ವ ಪರಿಮಂಡಲಾಭ್ಯಾಂ ಗುಣಾಭ್ಯಾಂ ಸಂಯುಕ್ತಾತ್ ಜುಣುಕಾತ್ ಮಹದ್ದೀರ್ಘವತ್ ಮಹದ್ಗುಣವತ್ ವ ದೀರ್ಘಗುಣವತ್ ತ್ರಿಣುಕಂ ಗುಣಾಂತರಂ ಜಾಯತೆ ತಥಾ ಚೇತನ ಗುಣೋಪೇತಾತ್ ಬ್ರಹ್ಮಣ ಗುಣಾಂತರೋಪೇತಂ ಜಗತ್ ಜಾಯೇತ ಹೇಳ್ಬಿಟ್ಟು. ಈಗ ಭಾಷ್ಯ ಭಾಗವನ್ನು ನೋಡೋಣ. 22ನೇ ಭಾಷ್ಯ ಭಾಗ. ಇದನ್ನು ಅವರ ಪ್ರಕ್ರಿಯೆಯನ್ನು ಹೇಳ್ತಾ ಇದ್ದಾರೆ. ಯಾರು? ವೈಶೇಷಿಕರ ಪ್ರಕ್ರಿಯೆಯನ್ನು ಹೇಳಿ ನೋಡಿ, ನಿಮ್ಮ ಪ್ರಕ್ರಿಯೆಯೇ ನಮ್ಮ ಬ್ರಹ್ಮ ಕಾರಣವಾದಕ್ಕೆ ಚೇತನ ಕಾರಣವಾದಕ್ಕೂ ಹೊಂದಿಸಬಹುದಾಗಿದೆ. ಯಾಕೆ ಹೊಂದಿಸೋದಿಲ್ಲ ನೀವು ಅಂತ ಕೇಳ್ತಾ ಇದ್ದಾರೆ. ನೋಡೋಣ 22ನೇ ಭಾಷ್ಯ. ಏಷಾ ತೇಷಾಂ ಪ್ರಕ್ರಿಯಾ. ಏಷಾ ಪ್ರಕ್ರಿಯಾ ತೇಷಾಂ ಅಂದ್ರೇನು? ತೇಷಾಂ ವೈಶೇಷಿಕಾಣಾಂ. ಆ ವೈಶೇಷಿಕರ ಪ್ರಕ್ರಿಯೆ ಇದು. ಅದನ್ನು ಅನುವಾದ ಮಾಡ್ತಾ ಇದ್ದಾರೆ ಶಂಕರ ಭಗವತ್ಪಾದ. ಹೇಳ್ತಾರೆ, ಪರಮಾಣವ ಕಿಲ ಕಂಚಿತ್ ಕಾಲಂ ಅನಾರಬ್ಧ ಕಾರ್ಯ ಯಥಾಯೋಗಂ ರೂಪಾದಿಮಂತಹ ಪಾರಿಮಾಂಡಲ್ಯ ಪರಿಮಾಣಾಶ್ಚ ತಿಷ್ಠಂತಿ. ಏನು ಭಗವತ್ಪಾದರು ಆ ವೈಶೇಷಿಕ ಸೂತ್ರ ಎಲ್ಲ ಅರದು ಕುಡಿದು ಬಿಟ್ಟಿದ್ರು. ನೋಡೋಣ. ನೋಡಿ, ಈ ಪರಮಾಣುಗಳು, ಪರಮಾಣವ ಅಂದರೆ ಇದು ಪ್ಲೂರಲ್, ಬಹುವಚನ. ಎಷ್ಟು ಪರಮಾಣುಗಳು? 4 ಪರಮಾಣುಗಳು. ಹೌದು ತಾನೆ? ನನ್ನ ಹೇಳಿತ್ತಲ್ಲ, ಈ ಪರಮಾಣುಗಳು ಏನಾಗುತ್ತೆ? ಕಂಚಿತ್ ಕಾಲಂ, ಕೆಲವು ಕಾಲ ಏನಾಗುತ್ತೆ? ಅನಾರಬ್ಧ ಕಾರ್ಯ ಅಂದರೆ ಏನೂ ಕಾರ್ಯವನ್ನು ಉಂಟು ಮಾಡೋದಿಲ್ಲ. ಅದು ಯಥಾಸ್ಥಿತಿಯಲ್ಲಿ ಹಾಗೆ ಇರುತ್ತೆ. ಆದರೆ ನಂತರ ಏನಾಗುತ್ತೆ? ಯಥಾಯೋಗಂ ಅಂತಂದ್ರೇನು? ಆಯಾಯ ಆ ಪರಮಾಣುವಿಗೆ ತಕ್ಕದಾದ ಗುಣದಿಂದ ಅಂತ ಅರ್ಥ. ಯಥಾಯೋಗಂ ಅಂತಂದರೆ ಒಂದೊಂದು ಪರಮಾಣುಗೂ ಕೂಡ ಗುಣ ಇರುತ್ತಲ್ಲ. ಹೇಗೆ ನೋಡಿ, ಪರಮಾಣುಗಳು 4 ವೈಶೇಷಿಕರ ಪ್ರಕಾರ. ಯಾವುದು? ವಾಯು, ಅಗ್ನಿ, ಅಪ್ಪು, ಪೃಥ್ವಿ ಅಷ್ಟೇ. ಆಕಾಶ ತಗೊಂಡಿಲ್ಲ ಅವರು. ಈ ವಾಯುವಿಗೆ ಯಾವುದು ಗುಣ? ಯಥಾಯೋಗಂ ಅಂದರೆ ಅದಕ್ಕೆ ತಕ್ಕ ಗುಣಗಳಿಂದ ಅಂತ ಅರ್ಥ. ತಕ್ಕ ಗುಣ ಯಾವುದು? ವಾಯುವಿಗೆ ಸ್ಪರ್ಶ ಗುಣ. ಹೌದು ತಾನೆ? ಮತ್ತೆ ಅಗ್ನಿಗೆ ಒಂದು ರೂಪ ಇದೆ, ಮತ್ತೆ ಸ್ಪರ್ಶವೂ ಇದೆ. ಅದು ಸೇರ್ಕೊಳ್ಳುತ್ತೆ ಸ್ಪರ್ಶ ಮತ್ತು ರೂಪಗುಣ. ಮತ್ತು ಅಪ್ಪಿಗೆ ಸ್ಪರ್ಶ, ರೂಪ, ರಸ. ಪೃಥ್ವಿಗೆ ಸ್ಪರ್ಶ, ರೂಪ, ರಸ ಮತ್ತೆ ಗಂಧ. 4 ಗುಣಗಳು. ಪೃಥ್ವಿ ಗಂಧವತಿ. ಹೌದಾ? ಹೀಗೆ ಯಥಾಯೋಗಂ ಅವಕ್ಕೆ ಅನುಗುಣವಾದ ರೂಪಾದಿಮಂತಹ ರೂಪವೇ ಮುಂತಾದ ಗುಣಗಳಿಂದ ಕೂಡಿಕೊಂಡು ಏನಾಗುತ್ತೆ? ಪಾರಿಮಾಂಡಲ್ಯ ಪರಿಮಾಣ ಅಷ್ಟೇ ತಿಷ್ಠಂತೆ. ಪಾರಿಮಾಂಡಲ್ಯ ಪರಿಮಾಣ ಅಂದ್ರೇನು? ಅಣುಪರಿಮಾಣ. ಒಂದೊಂದು ಕೂಡ ಈ ಅಣುಗಳಿಗೆಲ್ಲ ವಾಯು, ಅಗ್ನಿ, ಅಪ್ಪು, ಪೃಥ್ವಿ ಇದೆಲ್ಲ ಒಂದೊಂದು ಕೂಡ ಅಣುಪರಿಮಾಣ ಉಳ್ಳದ್ದು. ಅದಕ್ಕೆ ಗುಣಗಳು ಸಮವೇತವಾಗಿವೆ, ಸಮವಾಯು ಗುಣದಿಂದ ಕೂಡಿದೆ. ಅದನ್ನು ಬೇರ್ಪಡಿಸೋದಕ್ಕಾಗೋದಿಲ್ಲ. ವಾಯುವನ್ನು ಸ್ಪರ್ಶ ಗುಣದಿಂದ ಬೇರ್ಪಡಿಸುವುದಕ್ಕಾಗುವುದಿಲ್ಲ. ಅಗ್ನಿಯನ್ನು ರೂಪದಿಂದ ಬೇರ್ಪಡಿಸುವುದಕ್ಕಾಗುವುದಿಲ್ಲ. ಅಪ್ಪನ್ನು ರಸದಿಂದ ಬೇರ್ಪಡಿಸುವುದಕ್ಕಾಗುವುದಿಲ್ಲ. ಮತ್ತು ಭೂಮಿಯನ್ನು ಗಂಧದಿಂದ ಬೇರ್ಪಡಿಸುವುದಕ್ಕಾಗುವುದಿಲ್ಲ. ಗಂಧಗುಣ ಅಂತ ಅರ್ಥ. ಹೀಗೆ ಇದೆ. ಇದ್ಕೊಂಡು ಏನಾಗುತ್ತೆ? ಅಣುಪರಿಮಾಣವಾಗಿ ಇದ್ಕೊಂಡಿರ್ತವೆ. ಮತ್ತು ತೇಚ ಪಶ್ಚಾತ್ ಅದೃಷ್ಟಾದಿ ಪುರಸ್ಸರಾ ಸಂಯೋಗ ಸಚಿವಾಶ್ಚ ಸಂತಹ ಜಣುಕಾದಿ ಕ್ರಮೇಣ ಕೃಷ್ಣಂ ಕಾರ್ಯಜಾತಂ ಆರಭಂತೆ. ಈಗ ಈ ಪ್ರತ್ಯೇಕವಾಗಿ ಅಣುಪರಿಮಾಣದಿಂದ ಕೂಡಿರತಕ್ಕಂತಹ ಈ 4 ತತ್ವಗಳು ಏನಾಗುತ್ತೆ? ನಂತರದಲ್ಲಿ ಅದೃಷ್ಟಾದಿ ಪುರಸ್ಸರಾಹ ಅಂದರೆ ಅದೃಷ್ಟವೇ ಮುಂತಾದ ಒಂದು ಕಾರಣದಿಂದ, ಅದೃಷ್ಟ ಮುಂತಾದ ಅಂತಂದ್ರೆ ಏನಿಲ್ಲಿ? ಅಲ್ಲಿಗೆ ನಿಮಿತ್ತ ಕಾರಣವನ್ನು ಹೇಳ್ತಾ ಇದ್ದಾರೆ. ಮುಂತಾದ ಕಾರಣ, ನಿಮಿತ್ತ ಕಾರಣ ಯಾವುದು? ಈಶ್ವರ. ಇಲ್ಲಿ ಯಾವುದು? ಹಾಗಿದೆಯಲ್ಲ, ಅದು ಈಶ್ವರ ಮತ್ತೆ ಪ್ರಯತ್ನ ಮುಂತಾದದ್ದು. ಈ ಒಂದು ಕಾರಣದಿಂದ
ಏನಾಗುತ್ತೆ ಅಲ್ಲಿಗೆ ಏನಾಯಿತು ನೋಡಿ, ಇಲ್ಲಿ ಈಶ್ವರ ಕಾರಣವಾದವನ್ನು ಅವರು ಒಪ್ಕೊಂಡಿದ್ದಾರೆ. ಯಾರು? ವೈಶೇಷಿಕರು. ಸಾಂಖ್ಯರು ಒಪ್ಪಿಲ್ಲ, ನಿರೀಶ್ವರವಾದಿಗಳವರು. ಅದೃಷ್ಟಾದಿ ಪುರಸ್ಸರಾಹ, ಹೀಗೆ ಈಶ್ವರಂ ನಿಮಿತ್ತ ಕಾರಣಂ ಅಂತ ಅವರು ಮನ್ಯಮಾನ ವೈಶೇಷಿಕ. ಅವರು ಈ ಒಂದು ಅದೃಷ್ಟ ನಿಮಿತ್ತ ಕಾರಣ ಸಂಯೋಗ ಸಜೀವಾಚ ಅಂದರೆ ಒಂದಕ್ಕೊಂದು ಕೂಡಿಕೊಂಡು ಜಣುಕಾದಿ ಕ್ರಮೇಣ ಒಂದು ಅಣು ಇನ್ನೊಂದು ಅಣುವೆ ಕೂಡಿಕೊಂಡು ಅದೇನೋ ಹೇಳ್ತಾರೆ ಮಾಲಿಕ್ಯೂಲ್ ಅಂತಲೇ ಹೇಳ್ತಾರಲ್ಲ, ಆ ಕ್ರಮದಿಂದ ಏನಾಗುತ್ತೆ? ಕೃಷ್ಣಂ ಕಾರ್ಯಜಾತಂ ಆರಭಂತೆ. ಕೃಷ್ಣಂ ಅಂದರೆ ಎಲ್ಲ, ಇಂಥದ್ದು ಅಂಥದ್ದು ಅಂತ ಏನಿಲ್ಲ, ನಾಮರೂಪಾತ್ಮಕ ಅಚೇತನಾತ್ಮಕವಾಗಿ ಸ್ಥಾವರ ಜಂಗಮಾತ್ಮಕವಾಗಿ ಏನೇನಿದೆಯೋ ಎಲ್ಲ ಅವೆಲ್ಲ ಏನೋ ಕಾರ್ಯಗಳು. ಈ ಕಾರ್ಯವನ್ನು ಅವು ಪ್ರಾರಂಭಿಸುತ್ತವೆ. ಯಾವುದು? ಅಣುಗಳ ಒಂದು ಸಂಯೋಗದಿಂದ. ಆ ಸಂಯೋಗ ಹೇಗ್ರಿ ಆಯಿತು? ಸಂಯೋಗಕ್ಕೆ ಕಾರಣ ಬೇಡವಾ? ಅದಕ್ಕೊಂದು ಫೋರ್ಸ್ ಬೇಡವಾ? ಶಕ್ತಿ ಬೇಡವಾ? ಅಂದರೆ ಅದೇ ಈಶ್ವರ ಶಕ್ತಿ ಮತ್ತು ಪ್ರಯತ್ನ. ಇದರಿಂದ ಏನಾಯಿತು? ಈ ಕಾರ್ಯಜಾತವರು ಜಾತ ಸಮೂಹ, ಕಾರ್ಯ ಸಮೂಹ ಉಂಟಾಯಿತು. ಮತ್ತು ಕಾರಣ ಗುಣಾಶ್ಚ ಕಾರ್ಯೇ ಗುಣಾಂತರಂ. ಗುಣಾಂತರಂ ಅಂದರೆ ಗುಣಾಂತರಂ ಉತ್ಪಾದ್ಯಂತೆ ಅಂತ ಅರ್ಥ. ಮತ್ತು ಕಾರಣ ಗುಣಾಶ್ಚ, ಕಾರಣ ಗುಣಗಳೆಲ್ಲವೂ ಕೂಡ ಈ ಕಾರ್ಯದಲ್ಲಿ ಏನಾಗುತ್ತೆ? ಇದು ಮುಖ್ಯ. ಗುಣಾಂತರಂ ಉತ್ಪಾದ್ಯಂತೆ ಅಂದರೆ ಬೇರೆಯದೇ ಆದ ಗುಣವುಳ್ಳ ಪದಾರ್ಥಗಳು ಅದನ್ನು ಉತ್ಪತ್ತಿ ಮಾಡುತ್ತವೆ. ಅಲ್ಲಿ ಏನಾಯಿತು? ಕಾರಣಗುಣ ಬಿಡ್ತು. ಕಾರಣಗುಣ ಅಲ್ಲಿತ್ತು, ಕಾರ್ಯದಲ್ಲೂ ಅದೇ ಇರಬೇಕು ಅಂತ ಏನಿಲ್ಲ ಇವರ ಪ್ರಕಾರ. ಅದು ಗುಣಾಂತರ, ಬೇರೆಯದೇ ಆದ ಗುಣವುಳ್ಳ ಇನ್ನೊಂದು ಸಂಯೋಗಗೊಂಡು ಆ ಒಂದು ಪದಾರ್ಥವಾಗುತ್ತೆ. ಅದು ಬೇರೆಯದೇ ಗುಣ. ಅದು ಅವರೇನು ಹೇಳಬೇಕಾದಿಲ್ಲ, ನಮಗೂ ಅನುಭವ ಆಗ್ತಾ ಇದೆಯಲ್ಲ. ಈಗ ನೋಡಿ, ಈ ಉದಾಹರಣೆಗೆ ಏನು ಹೇಳ್ಬೋದು? ನೀರು ಅಂತ ಇದೆ. ನೀರು ಅಂತ ಇರುವಾಗ ನೀರು ಅಂತ ಇರೋದು ಏನಾಗಿದೆ? ಅದು ಒಂದು ಅಣು ತಾನೆ. ಅದು ಯಾವುದದು? ವಾಯು. ವಾಯುವಿನಲ್ಲಿ ಪ್ರಭೇದ. ಯಾವ ಪ್ರಭೇದ? ಒಂದು ಹೈಡ್ರೋಜನ್ ಅಂತ ಹೇಳ್ತಾರೆ, ಆಕ್ಸಿಜನ್ ಅಂತ ಹೇಳ್ತಾರೆ. ಆಕ್ಸಿಜನ್ ಏನು? 2 ಅಣು ಪ್ರಮಾಣವಾದ ಹೈಡ್ರೋಜನ್ನು ಮತ್ತು 1 ಪ್ರಮಾಣ H2O ತಾನೆ, 1 ಪ್ರಮಾಣವಾದ ಆಮ್ಲಜನಕ, ಎರಡೂ ಕೂಡ ವಾಯು. ಇದು ಸಂಯೋಗಗೊಂಡು ಇದರ ಗುಣವೇ ಬೇರೆ, ಸ್ಪರ್ಶ ಗುಣ. ಮತ್ತು ಏನಾಯಿತು? ನೀರಾಯಿತು. ನೀರಾದ ಮೇಲೆ ಏನಾಯಿತು? ಅದೇ ಗುಣವನ್ನು ಇದು ಹೊಂದಿದೆಯೇನು? ಏನಿಲ್ಲ, ಬೇರೆ ಬೇಕಾದಷ್ಟು ಗುಣ ಇದೆ ಇದಕ್ಕೆ. ಗುಣಾಂತರ ಆಯಿತು. ಸೊ ಹೀಗೆ ಗುಣಾಂತರವನ್ನು ಅದು ಉತ್ಪತ್ತಿ ಮಾಡುತ್ತದೆ. ಮತ್ತು ಯದಾ ದ್ವೌ ಪರಮಾಣು ಜಣುಕಂ ಆರಭೇತೆ, ಹೀಗೆ ಯಾವಾಗ 2 ಪರಮಾಣುಗಳು ಸೇರಿಕೊಂಡು ಒಂದು ಜಣುಕ ಅಂತ ಪ್ರಾರಂಭ ಮಾಡುತ್ತದೆಯೋ ಆಗ ತದಾ ಪರಮಾಣುಗತ ರೂಪಾದಿ ವಿಶೇಷ ಶುಕ್ಲಾದಯ ಜಣುಕೆ ಶುಕ್ಲಾದೀನ್ ಅಪರಾನ್ ಆರಭಂತೆ. ಯಾವಾಗ ಈ 2 ಪರಮಾಣು ಸೇರಿಕೊಂಡು ಜಣುಕ ಅಂತ ಆಯಿತೋ ಆಗ ಈ ಪರಮಾಣುವಿನಲ್ಲಿ ಸೇರಿಕೊಂಡಿರತಕ್ಕಂತಹ ರೂಪವೇ ಮುಂತಾದ ಗುಣ ಇದೆಯಲ್ಲ, ಯಾವುದದು? ಈ ಬಿಳಿದು ಬಣ್ಣ ಮುಂತಾದ ಬಿಳಿದು ಅಂತಂತ ಯಾವುದಿಲ್ಲಿ ದಾರ ತಗೊಳ್ತಾರೆ, ಬಿಳಿದು ದಾರ ಇದೆ, ಅದು ಇದೆ. ಅದು ಜಣುಕೆ, ಆ ಜಣುಕದಲ್ಲಿ ಶುಕ್ಲಾದೀನ್ ಅಪರಾನ್ ಆರಭಂತೆ, ಬೇರೆಯದೇ ಆಗಿರತಕ್ಕಂತಹ ಬಿಳಿಯ ಬಣ್ಣವನ್ನು ಇದು ಉತ್ಪಾದನೆ ಮಾಡುತ್ತದೆ. ಅದಕ್ಕಿಂತ ಭಿನ್ನವಾದ ಬೇರೆಯದೇ ಆದ ಬಿಳಿಯ ಬಲ್ಲ. ಇಲ್ಲಿ ಏನು, ಇಲ್ಲಿ ಹಿಂದೆ ಹೇಳಿದ್ದ ಏನು, ಸಮಾನ ಜಾತೀಯವಾದದ್ದನ್ನು ಉತ್ಪಾದನೆ ಮಾಡುತ್ತೆ ಅಂತ. ಇದು ಸಮಾನ ಜಾತಿ, ಅದು ಬಿಳಿ, ಇದು ಬಿಳಿ, ದಾರವೂ ಬಿಳಿ, ಬಟ್ಟೆಯೂ ಬಿಳಿ, ಆದರೆ ಗುಣ ಮಾತ್ರ ಬೇರೆ ಬೇರೆ ಇರಲಿ. ಪರಮಾಣು ಗುಣ ವಿಶೇಷಸ್ತು ಪಾರಿಮಾಂಡಲ್ಯಂ ನ ಜಣುಕೆ ಪಾರಿಮಾಂಡಲ್ಯಂ ಅಪರಂ ಆರಭತೆ. ಈಗ ಪರಮಾಣುವಿನ ಗುಣ ಇದೆ, ಯಾವುದದು? ಪರಮಾಣು ಗುಣವಿದೆ, ಅದು ಪಾರಿಮಾಂಡಲ್ಯ.
ಪಾರಿಮಾಂಡಲ್ಯ ಅಂದ್ರೇನು? ಮುಂದೆ ವಿಭಜನೆ ಮಾಡೋದಕ್ಕೆ ಆಗದೇ ಇರತಕ್ಕಂಥ ಸೂಕ್ಷ್ಮ ಸ್ಥಿತಿ. ಹೌದು ತಾನೆ? ಈ ಪರಮಾಣುವಿನಿಂದಲೇ ಇದು ಆದಾಗ ಆ ಸೂಕ್ಷ್ಮ ಸ್ಥಿತಿಯನ್ನೇ ಇದು ಕಾರ್ಯದಲ್ಲೂ ಕೂಡ ತಂದಿರೋದಿಲ್ಲ. ತಂದಿರುತ್ತೇನು? ತಂದಿರೋದಿಲ್ಲ. ಕಾರ್ಯ ಸ್ಥೂಲವಾಗಿರುತ್ತೆ. ಅದು ನೋಡಿ, ಪರಮಾಣು ಗುಣ ವಿಶೇಷ. ಪರಮಾಣುವಿನ ಗುಣವಾದ ಅಣು ಪರಿಮಾಣ ಇದೆಯಲ್ಲ, ಅದು ಜಣುಕದಲ್ಲಿ ಅಪೇಕ್ಷಿಸುವುದಿಲ್ಲ. ಜಣುಕ ಬೇರೆ ಪ್ರಮಾಣ ಇರುತ್ತೆ, ಅದು ಸ್ಥೂಲ ಪ್ರಮಾಣ. ಪರಮಾಣು ಏನು? ಸೂಕ್ಷ್ಮ ಗುಣ. ಆದರೂ ಕೂಡ ಸೂಕ್ಷ್ಮಕ್ಕಿಂತ ಬೇರೆಯದೇ ಆದ ಸ್ಥೂಲವಾದ ಒಂದು ಪರಿಣಾಮವನ್ನು ಇದು ಉಂಟು ಮಾಡ್ತು, ಆರಂಭವನ್ನು ಉಂಟು ಮಾಡ್ತು. ಪರಿಣಾಮ ಅಲ್ಲ, ಆರಂಭ. ಯಾಕೆ? ಮುಂಚೆ ಸ್ಥೂಲ ಅಂತಕ್ಕಂಥ ಸ್ಥೌಲ್ಯ ಅಂತಕ್ಕಂಥದ್ದು ಇರಲಿಲ್ಲ. ಸ್ಥೌಲ್ಯ ಅಂತಕ್ಕಂಥದ್ದು ಸಂಯೋಗ ಆದಮೇಲೆ ಬಂತು, ಅದು ಆರಂಭ ಆಯಿತು. ಅದಕ್ಕೆ ಅವರು ಆರಂಭವಾದಿಗಳು ಬಂತು. ಮತ್ತು ಜಣುಕಸ್ಯ ಪರಿಮಾಣಾಂತರ ಯೋಗ ಅಭ್ಯುಪಗಮಾತ್. ಜಣುಕ ಅಂತ ಇದೆ, ಅದಕ್ಕೂ ಪರಿಮಾಣಾಂತರ ಅಂದ್ರೇನು? ಈ ಅಣುವಿನ ಪರಿಮಾಣಕ್ಕಿಂತ ಬೇರೆಯದೇ ಆದ ಪರಿಮಾಣ ಅದು ಉಳ್ಳದ್ದಾಗಿರುತ್ತೆ ಎಂದು ಅಭ್ಯುಪಗಮಾತು ಒಪ್ಪಿಕೊಂಡು ಬಿಟ್ಟಿದ್ದೀರಿ ನೀವು. ಹೌದು, ಅವರೇನು ಒಪ್ಕೊಂಡಿಲ್ಲ, ಇದು ನಮ್ಮ ಅನುಭವಕ್ಕದಲ್ಲೂ ಇದೆ. ಅಣುವಿನ ಧರ್ಮವೇ ಆ ಕಾರ್ಯದಲ್ಲೂ ಇರುತ್ತಾ? ಇರೋದಿಲ್ಲ. ಅದು ಸ್ಥೂಲವಾಗಿರುತ್ತೆ, ಇನ್ನೇನೋ ಆಗಿರುತ್ತೆ, ಬೇರೆ ಬೇರೆ ಆಗಿರುತ್ತೆ. ಪರಿಮಾಣಾಂತರ ಯೋಗ, ಅದರ ಪರಿಮಾಣ ಇದರಲ್ಲಿರೋದಿಲ್ಲ, ಇದು ಬೇರೆ ಪರಿಮಾಣ. ಇದು ಅಭ್ಯುಪಾದ. ಮತ್ತು ಅಣುತ್ವ ಹ್ರಸ್ವತ್ವೇ ಹಿ ಜಣುಕವರ್ತಿನಿ ಪರಿಮಾಣೇ ವರ್ಣಯಂತಿ. ಮತ್ತು ಈ ಜಣುಕ ಅಂತ ಇದೆಯಲ್ಲ, ಈ ಜಣುಕ ಅಂತಕ್ಕಂಥದ್ದಕ್ಕೆ ಅಣುತ್ವ ಮತ್ತು ಹ್ರಸ್ವತ್ವ ಅಂತಕ್ಕಂಥ ಪರಿಮಾಣವನ್ನು ನೀವು ಹೇಳ್ತಾ ಇದ್ದೀರಾ. ಯಾರು? ವೈಶೇಷಿಕರು. ಅವರ ಪರಿಮಾಣ ಹೇಳ್ತಾರೆ. ಆಗ ಏನಾಗುತ್ತೆ ನೋಡಿ, ಯದಾಪಿ ದ್ವೇ ಜಣುಕೆ, ಇಲ್ಲಿ ದ್ವೇ ಜಣುಕೆ ಚತುರ್ಣುಕಂ ಆರಭೇತೆ ಅಂತ ಇದೆ. ಇಲ್ಲಿ ಇನ್ನೊಂದು ದ್ವೇ ಇರಬೇಕಾಗಿತ್ತು, ಬಿಟ್ಟೋಗಿದೆ ಅಂತ ಕೆಲವು ವ್ಯಾಖ್ಯಾನದಲ್ಲಿ ಇದೆ, ಕೆಲವು ವ್ಯಾಖ್ಯಾನದಲ್ಲಿ ಇಲ್ಲ ಇದು ಸರಿಯಾಗಿದೆ. ಇದು ಚತುರ್ಣುಕ ಅಂತ ಯಾಕೆ ಹಾಕಿದ್ದಾರೋ ಆಚಾರ್ಯರಿಗೆ ಗೊತ್ತಿಲ್ಲ. ಇದು ತ್ರಿಣುಕ ಇರೋದು. ಯಾಕೆ ದ್ವಿಣುಕ ಆದ್ಮೇಲೆ ತ್ರಿಣುಕ, ತ್ರಿಣುಕ ಆದಮೇಲೆ ಚತುರ್ಣುಕ ಬರಬೇಕು ಅಂತ ತ್ರಿಣುಕ ಬಿಟ್ಬಿಟ್ಟಿದ್ದಾರಲ್ಲ. ಯಾಕೆ? ಏನು ತಪ್ಪಿದಾರೋ, ಬರೆದವ್ರು ಏನಾದ್ರು ತಪ್ಪು ಬರೆದು ಬಿಟ್ಟಿದ್ದಾರೋ ಏನೋ ಅಂತ ಗೊತ್ತಿಲ್ಲ ಅಂತ ಹಾಕಿದ್ದಾರೆ. ಇಲ್ಲಿ ಹೇಗಾದರೂ ಕೂಡ ಸಿದ್ಧಾಂತಕ್ಕೇನು ಧಕ್ಕೆ ಆಗೋದಿಲ್ಲ. ಈಗ ಎರಡು ದ್ವಿಣುಕಗಳು, ಒಂದು ಚತುರ್ಣುಕ, ಒಂದು ಹೀಗೆ ಪ್ರಪಂಚವೆಲ್ಲ ಹೀಗೆ ಆಗಿರೋದು. ಅಣುಗಳ ಸಂಯೋಗ, ಚತುರ್ಣುಕ, ತ್ರಿಣುಕ, ಅಣುಕ, ಹೀಗೆ ಎರಡು ದ್ವಿಣುಕ ಒಂದು ಚತುರ್ಣುಕ ಆದಾಗ ತದಾಪಿ ಆಗಲೂ ಕೂಡ ಸಮಾನಂ ಜಣುಕ ಸಮವಾಯಿನಾಂ ಶುಕ್ಲಾದೀನಾಂ ಆರಂಭಕತ್ವಂ. ಆಗಲೂ ಕೂಡ ಏನಾಗುತ್ತೆ, ಒಂದು 4 ಪರಿಮಾಣು ಸೇರಿ ಯಾವುದೋ ಒಂದು ಕಾರ್ಯ ಆಯಿತು. ಏನು ಕಾರ್ಯ ಅದು? ಬಟ್ಟೆ ಅಂತಾಯಿತು. ಬಟ್ಟೆ ಅಂತ ಆದರೆ ಅದೇನಾಗಿದೆ, ಆ ಜಣುಕದಲ್ಲಿ ಯಾವ ಗುಣ, ಬಿಳಿ ಅಂತಕ್ಕಂಥ ಗುಣ ಇತ್ತಲ್ಲ, ಅದನ್ನು ಈ ಒಂದು ಬಟ್ಟೆಯಲ್ಲಿ ಹೊಸದಾಗಿ ಆರಂಭವಾಗುತ್ತೆ. ಮತ್ತೆ ಬಟ್ಟೆ ಅಂತಕ್ಕಂಥ ಪದಾರ್ಥವೇ ಇರಲಿಲ್ಲ. ಪದಾರ್ಥವೇ ಇಲ್ಲ ಅಂತಂದ್ಮೇಲೆ ಗುಣ ಎಲ್ಲಿ ಬರಬೇಕು? ಎಲ್ಲ ಹೊಸದಾಗಿ ಆರಂಭವಾಯಿತು. ಮತ್ತು ಅಣುತ್ವ ಹ್ರಸ್ವತ್ವೇತು ಜಣುಕ ಸಮವಾಯಿನಿ ಅಪಿ ನೈವ ಆರಭೇತೆ. ಈಗ ಆ ಜಣುಕದಲ್ಲಿ ಇತ್ತಲ್ಲ ಅಣುತ್ವ ಹ್ರಸ್ವತ್ವ ಅಂತಕ್ಕಂಥದ್ದು, ಅದು ಮಾತ್ರ ಈ ಒಂದು ಬಟ್ಟೆಯಲ್ಲಿ ಅದು ಕಂಡು ಬರುವುದಿಲ್ಲ. ಕಾರಣ ಅದು, ಜಣುಕ ಕಾರಣ ಈ ಬಟ್ಟೆಗೆ. ಕಾರಣ ಹೇಗಿತ್ತು? ಅಣುವಾಗಿತ್ತು ಮತ್ತು ಹ್ರಸ್ವಾಗಿತ್ತು. ಆದರೂ ಕೂಡ ಆ ಅಣುತ್ವ ಹ್ರಸ್ವತ್ವ ಅಂತಕ್ಕಂಥದ್ದು ಈ ಬಟ್ಟೆಯಲ್ಲಿ ಆರಂಭವಾಗಿರುವುದಿಲ್ಲ. ಅದು ಅದು ಕಾಣೋದಿಲ್ಲ. ಅದು ಬಟ್ಟೆ ಸ್ಥೂಲವಾಗಿರ್ತಕ್ಕಂಥದ್ದು. ಅಂದ್ರೇನು? ಇದಕ್ಕಿಂತ ಭಿನ್ನವಾಗಿ, ಕಾರಣಕ್ಕಿಂತ, ಕಾರಣದ ಗುಣಕ್ಕಿಂತ ಭಿನ್ನವಾದ ಕಾರ್ಯ ಆಗಬಹುದು ಅಂತ ಅನ್ನೋದು ಸಿದ್ಧ ಮಾಡ್ತಾ ಇದ್ದಾರೆ. ನಮ್ಮ ಅನುಭವದಲ್ಲೂ ಪ್ರಪಂಚ ನೋಡ್ತಾ ಇದ್ದೇವಲ್ಲ ಹೀಗೆ. ಮತ್ತು ಚತುರ್ಣುಕಸ್ಯ ಮಹತ್ವ ದೀರ್ಘತ್ವ ಪರಿಮಾಣ ಯೋಗ ಅಭ್ಯುಪಗಮಾತ್. ಜಣುಕಕ್ಕೆ ಅಣುತ್ವ ಹ್ರಸ್ವತ್ವ ಅದು ನೀವು ಒಪ್ಕೊಂಡಿದ್ದೀರಾ. ಮತ್ತು ಚತುರ್ಣುಕಕ್ಕೆ ಇನ್ನೂ ಎರಡು ಸೇರಿದಾಗ ಅದಕ್ಕೆ ಮಹತ್ವ ದೀರ್ಘತ್ವ ಅನ್ನುವ ಪರಿಮಾಣ ಬರುತ್ತೆ. ಅದನ್ನು ನೀವು ಒಪ್ಕೊಂಡಿದ್ದೀರಾ. ಮತ್ತು ಒಪ್ಕೊಂಡಿದ್ದೀರಾ, ನಮ್ಗೆ ಕಣ್ಣಿಗೂ ಕಾಣ್ತಾ ಇದೆ.
ಯಾವಾಗ ಒಂದು ಬಟ್ಟೆ ಕಾರ್ಯ ಅಂತ ಉತ್ಪಾದನೆ ಆಯಿತೋ ಅದು ಮಹತ್ವ ದೀರ್ಘತ್ವ ಉಳ್ಳೋದು, ಅದೇನು ಅಣು ಪರಿಮಾಣ ಆಗಿರೋದಿಲ್ಲ. ಅಭ್ಯುಪಗಮ ಯದಾಪಿ ಬಹವಃ ಪರಿಮಾಣವಃ ಬಹೂನಿ ವಾ ಜಣುಕಾನಿ ಜಣುಕಸಹಿತೋ ವಾ ಪರಮಾಣು ಕಾರ್ಯಂ ಆರಭತೆ ತದಾಪಿ ಏಷಾ ಸಮಾನ ಏಷಾ ಯೋಜನಾ. ಇನ್ನು ಇದೇ ತರಹ ಈ ಪ್ರಪಂಚ ಏನು, ಎಷ್ಟು ಅಣುಗಳಿಂದ ಕೂಡಿದ ಅಣುಗಳ ಸಂಯೋಜನೆ ತಾನೆ. ಇದು ಒಂದು ದ್ವಿಣುಕ ಇರ್ಬೋದು, ಎರಡು ದ್ವಿಣುಕ ಇರ್ಬೋದು, ಅನೇಕ ದ್ವಿಣುಕಗಳಿರ್ಬೋದು. ಆ ಪರಮಾಣುಗಳು ಕೂಡಿಕೊಂಡು ಕಾರ್ಯವು ಆರಂಭವಾದಾಗಲೂ ಕೂಡ ಇದೇ ಯೋಜನೆಯನ್ನು ಅಲ್ಲೂ ನಾವು ಅನ್ವಯಿಸಿಕೊಳ್ಳಬೇಕು. ಇದೇ ಯೋಜನೆ ಅಂದ್ರೇನು, ಕಾರಣದಲ್ಲಿ ಇರತಕ್ಕಂಥ ಗುಣಗಳು ಕಾರ್ಯದಲ್ಲಿ ಅದು ಇದ್ದುಕೊಂಡಿರುವುದಿಲ್ಲ, ಬೇರೆ ಗುಣಗಳಿಂದ ಕೂಡಿಕೊಂಡು ಆರಂಭವಾಗಿರುತ್ತದೆ. ಹೌದು ತಾನೆ. ಈ ಇದೆಲ್ಲ ಅವರು ಅವರು ಅವ್ರು ಹೇಳ್ತಾ ಇರ್ತಕ್ಕಂಥ ವೈಶೇಷಿಕರ ಸಿದ್ಧಾಂತ ಇದು. ಸಮಾನ ಯೋಜನಾ ತದೇವಂ ಯಥಾ ಪರಮಾಣೋ ಪರಿಮಂಡಲಾತ್ ಸತಃ ಅಣು ಹ್ರಸ್ವಂಚ ಜಣುಕಂ ಜಾಯತೆ ಮಹದ್ದೀರ್ಘಂಚ ತ್ರಿಣುಕಾದಿ ನ ಪರಿಮಂಡಲಂ. ನೋಡಿ, ಇದೇ ರೀತಿ ಯಥಾ ಹೇಗೆ ಪರಮಾಣು ಪರಿಮಂಡಲಾತ್, ಈ ಒಂದು ಪರಮಾಣುವಿಂದ, ಪರಮಾಣು ಯಾವುದೊಂದು ಪರಿಮಾಣ, ಅದಕ್ಕೆ ಪರಿಮಂಡಲ ಪರಿಮಾಣ. ಪರಿಮಂಡಲ ಅಂದ್ರೇನು, ಅಣು ಪರಿಮಾಣ. ಅಣು ಪರಿಮಾಣವುಳ್ಳ ಈ ಪರಮಾಣು ಇಂದೆಲ್ಲ ಅದರಿಂದ ಏನಾಗುತ್ತೆ, ಅಣುತ್ವ ಮತ್ತು ಹ್ರಸ್ವತ್ವ ಇರತಕ್ಕಂತಹ ಜಣುಕ ಹುಟ್ಟುತ್ತೆ. ಮತ್ತೆ ಆ ಅಣುತ್ವ ಹ್ರಸ್ವತ್ವ ಇರತಕ್ಕಂತಹ ಜಣುಕದಿಂದ ಮಹತ್ ದೀರ್ಘಂಚ ತ್ರಿಣುಕಾದಿ ನ ಪರಿಮಂಡಲಂ. ಆ ಅಣುತ್ವ ಹ್ರಸ್ವತ್ವ ಇರತಕ್ಕಂಥ ಜಣುಕದಿಂದ ಮಹತ್ವ ಮತ್ತು ದೀರ್ಘತ್ವವನ್ನು ಉಳ್ಳ ತ್ರಿಣುಕ. ನೋಡಿ, ಇಲ್ಲಿ ತ್ರಿಣುಕ ಬಂತು, ಅಲ್ಲಿ ಚತುರ್ಣಕ ಅಂತ ಹಾಕ್ಬಿಟ್ರು, ತ್ರಿಣುಕ ಬಿಟ್ಬಿಟ್ರು. ಇರಲಿ, ತ್ರಿಣುಕವೇ ಮುಂತಾದದ್ದು ಇಲ್ಲಿ ಬರುತ್ತೆ. ಆದರೆ ಆ ತ್ರಿಣುಕವು ನ ಪರಿಮಂಡಲಂ, ಅದು ಅಣುಪರಿಮಾಣವುಳ್ಳದ್ದಾಗಿರುವುದಿಲ್ಲ. ಅಣುಪರಿಮಾಣದಿಂದಲೇ ಆಗಿರುತ್ತೆ ಅದು ಕಾರ್ಯ, ಆದರೂ ಕೂಡ ಕಾರ್ಯ ಮಾತ್ರ ಅಣುಪರಿಮಾಣದ್ದಾಗಿರುವುದಿಲ್ಲ. ಅದರಿಂದಲೇ ಸೇರಿಕೊಂಡಾಗಿರ್ತಕ್ಕಂಥದ್ದು ಅಣುಗಳ ಸಂಯೋಜನೆ, ಆದರೂ ಕೂಡ ಅದರ ಅಣುತ್ವ ಹ್ರಸ್ವತ್ವ ಅಂತಕ್ಕಂಥದ್ದು ಕಾರ್ಯದಲ್ಲಿ ನಮಗೆ ಕಾಣೋದಿಲ್ಲ, ಅದು ಬೇರೆಯೇ ಕಾಣುತ್ತೆ ನಮಗೆ. ನ ಅಣು ನೋ ಹ್ರಸ್ವತ್ವಂ, ಆ ತ್ರಿಣುಕದಲ್ಲಿ ಅಣುನೂ ಇಲ್ಲ, ಹ್ರಸ್ವನೂ ಇಲ್ಲ. ಹೀಗೆ ಕಾರ್ಯದಲ್ಲಿ ಏನು, ಕಾರ್ಯ ಅಂತ ಆದಾಗ ಅದು ಕಾರಣದ ಗುಣವನ್ನು ಅಪೇಕ್ಷಿಸುವುದಿಲ್ಲ. ಕಾರ್ಯವೇ ಬೇರೆ ಗುಣವುಳ್ಳದ್ದಾಗಿರುತ್ತದೆ. ಕಾರಣವೇ ಒಂದು ಗುಣ, ಅದರ ಪರಿಮಾಣವೇ ಬೇರೆ, ಅದರ ಅಣುತ್ವ ಹ್ರಸ್ವತ್ವ ಎಲ್ಲ ಇರುತ್ತೆ. ಕಾರ್ಯದಲ್ಲಿ ಮಹತ್ವ ದೀರ್ಘತ್ವ ಎಲ್ಲ ಇರುತ್ತೆ. ನೋಡಿ, ಒಂದಕ್ಕೊಂದಕ್ಕೆ ವಿರೋಧ. ಇಂತಹ ಅಣುತ್ವ ಹ್ರಸ್ವತ್ವ ಇರತಕ್ಕಂಥ ಜಣುಕದಿಂದ ಮಹತ್ವ ದೀರ್ಘತ್ವ ಎಂಬತಕ್ಕಂಥ ಈ ಕಾರ್ಯ ಪ್ರಪಂಚವೇ ಆಗಿದೆಯಲ್ಲ ಸ್ವಾಮಿ, ಅದನ್ನು ಮಾತ್ರ ಒಪ್ಕೊಳ್ತೀರಾ ನೀವು? ಎರಡು ಭಿನ್ನವಾಗಿರ್ತಕ್ಕಂಥದ್ದು. ಅದೇ ರೀತಿ ಏವಂ, ಈ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಏವಂ ಚೇತನಾತ್ ಬ್ರಹ್ಮಣ ಅಚೇತನಂ ಜಗತ್ ಜನಿಷ್ಯತೆ ಇತಿ ಅಭ್ಯುಪಗಮೆ ಕಿಂತವ ಚಿನ್ನಂ. ಅಲ್ಲಯ್ಯ ವೈಶೇಷಿಕ, ಇದೇ ರೀತಿ ಹೇಗೆ ನೀನು ಆ ಗುಣ ಇದೆಯಲ್ಲ, ಆ ಜಣುಕದ ಗುಣ ಮುಂದೆ ತ್ರಿಣುಕ ಚತುರ್ಣಕದಲ್ಲಿ ಬೇರೆ ಗುಣವನ್ನೇ ಉತ್ಪತ್ತಿ ಮಾಡುತ್ತದೆ ಎಂದು ನೀನು ನಂಬಿದ್ದೀಯೋ, ಹೇಳುತ್ತಿದ್ದೀಯೋ, ಅದೇ ರೀತಿ ನಮ್ಮ ಪಕ್ಷದಂತೆ ಚೇತನವಾದ ಬ್ರಹ್ಮದಿಂದಲೂ ಕೂಡ ಈ ಬೇರೆಯ ಗುಣವೇ ಆಗಿರತಕ್ಕಂತಹ ಅಚೇತನ ಆಗಿರತಕ್ಕಂಥ ಜಗತ್ತು ಹುಟ್ಟಬಹುದು ಎಂದು ಅಭ್ಯುಪಗಮೆ ಅಂತ ನೀನು ಒಪ್ಕೊಂಡ್ರೆ ಕಿಂತವ ಚಿನ್ನಂ, ನಿಂದೇನೇ ಕಳೆದೋಯ್ತು. ನೋಡಿ, ಅದು ಒಂಥರ ಕಿಂತವ ಚಿನ್ನಂ ಅಂದರೆ ಒಂಥರ ಇದು ತಾತ್ಸಾರ, ಒಂದು ಇದ್ರ ಥರ ಹೇಳ್ತಾ ಇದ್ದಾರೆ. ಕಿಂತವ ಚಿನ್ನಂ, ನಿಂದೇನು ಗಂಟೋಯ್ತು ಅಂತಂದಾಗೆ ನೀನು ಮಾತ್ರ ಹೇಳ್ತಾ ಇದ್ದೀಯೆ. ಕಾರಣ ಗುಣ ಯಾವತ್ತೂ ಕೂಡ ಕಾರ್ಯದಲ್ಲಿ ಇರೋದಿಲ್ಲ, ಗುಣಾಂತರವನ್ನು ಅದು ಉತ್ಪತ್ತಿ ಮಾಡುತ್ತೆ ಕಾರಣ ಅಂತಂತ.
ಇಲ್ಲೂ ಕೂಡ ಅದೇ ರೀತಿ ಕಾರಣವು ಚೇತನವಾದ ಗುಣವುಳ್ಳ ಕಾರಣವು ಗುಣಾಂತರ ಅಂದರೆ ಬೇರೆಯ ಗುಣ ಅಚೇತನವಾಗಿರತಕ್ಕಂತಹ ಜಗತ್ತನ್ನು ಉತ್ಪತ್ತಿ ಮಾಡಬಲ್ಲದು ಅಂತ ನೀನು ಒಪ್ಕೊಂಡ್ಬಿಟ್ರೆ ನಿನ್ನ ಗಂಟೆನೇ ಹೋಗುತ್ತೆ ಅಂತ ಕೇಳ್ತಾ ಇದೆ. ಏನೂ ಹೋಗೋದಿಲ್ಲ. ನಿನ್ನ ಒಂದು ಆ ವಾದದಲ್ಲಿ ಮಾತ್ರ ಸರಿಯಾಗಿದೆ, ನಮ್ಮ ವಾದ ಸರಿ ಇಲ್ವಾ ಅಂತ ಹೇಳ್ಬಿಟ್ಟು ಇದು ಅವನ ಸಿದ್ಧಾಂತವನ್ನು ಅವನ ಸಿದ್ಧಾಂತದಿಂದಲೇ ಈ ಒಂದು ಚೇತನ ಕಾರಣವಾದವನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಈಗ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.